ರಾಮಚಂದ್ರೇಗೌಡರು ಒಬ್ಬ ನಿಷ್ಠ ಪ್ರಾಮಾಣಿಕ ರಾಜಕಾರಣಿ. ನನಗೆ ಬಹಳ ಹತ್ತಿರ ಸಂಬಂಧಿಕರು. ಒಬ್ಬ ಕಾರ್ಪೊರೇಟರ್ ಆಗಿ ಬೆಂಗಳೂರು ನಗರದಲ್ಲಿ ಒಂದು ಸಣ್ಣ ಪ್ರತಿಯೊಬ್ಬ ಸಣ್ಣ ನಾಗರಿಕನಿಗೂ ಕೂಡ ಗೌರವ ಕೊಟ್ಟು ಅವರ ಜೊತೆ ಬೆಳೆದು ಅವರ ಕಷ್ಟ ಸುಖಗಳನ್ನ ಅರಿತು ಸೇವೆಯನ್ನ ಮಾಡ್ಕೊಂಡು ಬಂದಂತವ್ರು. ಬೆಂಗಳೂರು ನಗರದ ಎಲ್ಲ ಸಮಸ್ಯೆಗಳು ಕೂಡ ತಿಳಿದಂತ ಒಬ್ಬ ವ್ಯಕ್ತಿ. ಅವರು ವಿಧಾನ ಪರಿಷತ್ನಲ್ಲಿ ಬಹಳ ಬುದ್ಧಿವಂತರಿಂದ ವಿದ್ಯಾವಂತರಿಂದ ಆಯ್ಕೆಯಾಗಿ ಸೇವೆಯನ್ನ ಮಾಡಿ ಕೊನೆಗೆ ಸರ್ಕಾರದಲ್ಲೂ ಕೂಡ ಮಂತ್ರಿಯಾಗಿ ಸೇವೆಯನ್ನು ಮಾಡಿ ಅಪಾರ ಜನಸಾಮವನ್ನ ಬಳಗವನ್ನ ಕಟ್ಟಂತವ್ರು. ಈಗ ತಾನೇ ಸದಾನಂದ ಗೌಡ ಹೇಳ್ತಾ ಇದ್ರು, 85ರಲ್ಲಿ ಅವ್ರ ಎಲೆಕ್ಷನ್ ನಿಂತಾಗ, ಅಸೆಂಬ್ಲಿ ಎಲೆಕ್ಷನ್ ನಿಂತಾಗ ಬಸ್ ನಲ್ಲಿ ಬಂದು ಅವರ ಚುನಾವಣಾ ಪ್ರಚಾರ ಮಾಡಿ ಅವರು MLA ನಿಂತಾಗ ಬಂದಿದ್ರು ಅನ್ನೋದನ್ನ ಅವರು ನೆನೆಸ್ಕೊಳ್ತಾ ಇದ್ರು. ಹಂಗೆ ಅವರ ಸರಳತೆ ಆ ರೀತಿ ಇತ್ತು. ಅವರು ಒಂದು ದೊಡ್ಡ ಕುಟುಂಬದವರೇ. ಬೆಂಗಳೂರು ನಗರದಲ್ಲಿ ಅವ್ರ ಕುಟುಂಬ, ಅವರ ಮಂತನ ಕೂಡ ಬಹಳ ದೊಡ್ಡದೆ, ಸಣ್ಣ ಕುಟುಂಬ ಏನಲ್ಲ. ಅವರ ಬಹಳ ದೊಡ್ಡ ಅಭಿಮಾನ ಬಳಗ ಇದೆ. ಬಿಜೆಪಿ ಮತ್ತು ಯಡಿಯೂರಪ್ಪನವರು ಅವ್ರನ್ನ ಬಹಳ ಹತ್ತಿರದಿಂದ ಎಲ್ಲಾ ತೀರ್ಪುಗಳಲ್ಲೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದು ನಾನೆಲ್ಲ ಗಮನಿಸಿದ್ದೇನೆ. ನಮ್ಮ ಹತ್ರ ಅನೇಕ ವಿಚಾರಗಳನ್ನು ಕೂಡ ಅವರು ಚರ್ಚೆ ಮಾಡ್ತಾ ಇದ್ರು. ನನ್ನ ಪ್ರಮಾಣ ವಚನ ಸ್ವೀಕಾರ ಸಂದರ್ಭದಲ್ಲಿ ಅವರು ಭಾಗವಹಿಸಬೇಕು ಅಂತ ಬಹಳ ಮನಸ್ಸಿನಲ್ಲಿ ಆತಂಕ ಇತ್ತು. ನನ್ನ ವೀಲ್ ಚೇರ್ ಎಲ್ಲಾರು ಕರ್ಕೊಂಡು ಹೋಗ್ರು ಅಂತ ಅಂದ್ಬಿಟ್ಟು ಎಲ್ಲ ನಮ್ಮ ನೆಂಟರುಗಳಿಗೆಲ್ಲ ಕೇಳಿದ್ರು. ನಾನು 2 ದಿನದಿಂದ ಅವನು ಭೇಟಿ ಮಾಡ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದೆ. ಆದ್ರೆ ವಿಧಿ ಯಾರ್ದು ಅಲ್ಲ. ಸೊ ಕೊನೆ ದಿನಗಳಲ್ಲಿ ಅವ್ರ ಹತ್ರ ಮಾತಾಡ್ಬೇಕು ಅಂತ ನನಗೆ ಬಹಳ ಆಸೆ, ತವಕ ಎಲ್ಲ ಇತ್ತು. ಅದಾಗ್ಲಿಲ್ಲ. ಇವತ್ತು ನಾನು ಅವರ ಸರ್ಕಾರದ ಗೌರವದೊಂದಿಗೆ ನಾವು ಅವ್ರಿಗೆ ಭೇಟಿ ಮಾಡುವಂತ ಒಂದು ಸಂದರ್ಭದಲ್ಲಿ ನಾನು ನಿಂತಿದ್ದೇನೆ. ದೊಡ್ಡ ಕುಟುಂಬ ಅವ್ರದ್ದು, ದೊಡ್ಡ ಅಭಿಮಾನಿ ಬಳಗ. ಯಾವುದೇ ಪಕ್ಷದಲ್ಲಿ ನಿಷ್ಠುರವಾಗಿ, ನೇರವಾಗಿ, ನೀತಿ ಮೇಲೆ, ಸಿದ್ಧಾಂತದ ಬಗ್ಗೆ ರಾಜಕಾರಣ ಮಾಡ್ತಿದ್ದವರು. ಯಾರನ್ನು ಕೂಡ ವೈಯಕ್ತಿಕವಾಗಿ ದೇಶ ದ್ವೇಷ ಗಮನದಲ್ಲಿ ಇಟ್ಕೊಳ್ದೆ, ಯಾರನ್ನು ಕೂಡ ಏನು ಅವರ ಮನಸ್ಸಿಗೆ ಬರ್ತದೆ ಸಮಾಜದ ಹಿತಕ್ಕೆ ಮಾತಾಡ್ತಿದ್ದನ್ನು ನಾವೆಲ್ಲ ನೋಡಿದ್ದೇವೆ. ವಿಶೇಷವಾಗಿ ಅವರು ವಿಧಾನ ಪರಿಷತ್ನಲ್ಲಿ ಪ್ರತಿಯೊಂದು ಭಾಷಣಗೂ ಕೂಡ ನಮ್ಮ ಯುವ ಪೀಳಿಗೆಗೆ ಒಂದು ದೊಡ್ಡ ಮಾರ್ಗದರ್ಶನ. ಅವರು ಅವರ ಚೌಕಟ್ಟು ಬಿಟ್ಟು ಎಲ್ಲೂ ಕೂಡ ಯಾವ ಮಾತು ಕೂಡ ಎಲ್ಲೂ ಆಡ್ತಿರ್ಲಿಲ್ಲ. ಅಂತ ಸರಳ ಸಜ್ಜನಿಕೆಯ ರಾಜಕಾರಣಿ ಇವತ್ತು ನಮ್ಮ ಜೊತೆಗಿಲ್ಲ. ಸರ್ಕಾರ ಅವ್ರ ಕುಟುಂಬಕ್ಕೆ ಮತ್ತು ಅವರೆಲ್ಲ ಅಭಿಮಾನಿಗಳಿಗೆ ಬಹಳ ದುಃಖದಲ್ಲಿ ನಾವು ಕೂಡ ಭಾಗಿಯಾಗಿದ್ದೇವೆ. ಸೊ ದೇವರು ಅವರ ಕುಟುಂಬಕ್ಕೆ ಮತ್ತು ಅವರೆಲ್ಲ ಅಭಿಮಾನಿಗಳಿಗೆ ಈ ದುಃಖದಲ್ಲಿ ಅವ್ರಿಗೆಲ್ಲ ಕೂಡ ಶಾಂತಿ ಸಿಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿ 4 ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.